ಇವತ್ತು ಊರಕ್ಕೆ ಹಂಗೆ ಹೋಗಿ ಬರ್ತೀನಿ. ಫೋನು ಎತ್ತಾ ಇಲ್ಲ ನಾನು. ಫೋನ್ ಮಾಡ್ತಾನೆ ಅವರ ಮನೆಗಿಂದ. ಹಿಂಗೆ ಫೋನ್ ಎತ್ತಿದ್ರೆ ಬಾಬಾ ಅಂತಾರೆ ಅಂದ್ಬಿಟ್ಟು ಫೋನು ಎತ್ತಾ ಇಲ್ಲ. ಫಸ್ಟ್ ಊರಕ್ಕೆ ಹೋಗಿ ಬರಬೇಕು. ಎಷ್ಟು ದಿನ ಆಯ್ತು ಬಂದು ನಾನು. ಹಾಂ, ಎಲ್ಲ ದಿಗ್ಲು ಬಿದ್ದಿರ್ತಾರೆ. ಅಯ್ಯ ಇನ್ನೇನು ಹೋಗೋದು ಬೇಡ ಕಲ್ದಿರು. ಎಷ್ಟು ದಿನ ಅಂತ ಮುಚ್ಚಿಕತ್ತದೆ? ಹಾಂ, ಇವಾಗೆಲ್ಲ ಮುಗಿತಲ್ಲ, ಮಗಳಿಗೂ ಮದುವೆ ಆಯ್ತಲ್ಲ, ಏನು ಹೋಗೋದು ಬೇಡ ನೀನು. ಇಲ್ಲೇ ಆರಾಮಾಗಿದ್ಬಿಡು. ಓ ಹಂಗಂದ್ರೆ ಆಗ್ತದೇನೋ? ಹಂಗೆಲ್ಲ ಆಗಲ್ಲ. ಮನ್ಕು ಹೋಗೇಬೇಕು ನಾನು. ಇಲ್ಲಾಂದರೆ ಜಲ್ಜಾ ಶೋಭಿತಾ ಧನು ಸುಮ್ಮನೆ ಬಿಡ್ತಾರೆ ನನ್ನ ಮೊಮ್ಮಗನ ನೋಡಬೇಕು. ಎಷ್ಟು ದಿನ ಆಯ್ತು ಅವ್ನು ನೋಡಿ. ಮಗು ಯಾಕೋ ಕನಸಿನಾಗೆ ಬರ್ತಾವನೆ. ಸರ ಹಂಗೋಗಿ ಹಂಗೆ ಬಂದ್ಬಿಡು. ಇನ್ಮೇಲೆ ಇಲ್ಲೇ ಇರಿಯ. ಶಾಂತಿ ಸಿದ್ದೇಶು ಎಲ್ಲ ಹೊರಟೋದ್ರೆ ನಾನು ಒಬ್ಬಳೇ ಹೆಂಗಿರ್ಲಿ ಇಲ್ಲೇ? ನಾನು ಎಲ್ಲಿ ಹೋಗ್ತೀನಮ್ಮ? ಇಲ್ಲೇ ಇರ್ತೀನಿ ನಾನು. ಅದೇನೆ ನಿನ್ನ ಗಂಡ ಮನೆಗೆ ನೀನು ಹೋಗ್ದಿರಿ ಇಲ್ಲೇ ಇರುವಂಥದ್ದು. ನೇಹ ನನ್ನ ಹತ್ರಕ್ಕೆ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ. ನೇಹ ಅಮ್ಮ ಅಂತ ನಾನು ಕರಿಬೇಕು. ಆವಾಗ ನಾನು ಇಲ್ಲಿಂದ ಓದ್ತೀನಿ. ಒಳ್ಳೆ ಕತೆ ಆಯಿತು ನಿಂದು. ಓಹ್, ಆಯಪ್ಪನೇ ಬೇಡ ಅಂತ ಪಕ್ಕಕ್ಕೆ ಬಿಟ್ಟಿರುವಾಗ ನಿಂದೇನೆ ರಾಮಾಯಣ ಮಹಾಭಾರತ? ಹಾಂ, ಬಿಟ್ಟಕತ್ತ ಏನಕ್ಕೆ ಬೇಕಾ ಮಗು ನಿಂಕ? ಗಂಡಸ್ರಿಗೆ ಏನು ಗೊತ್ತಾಗಬೇಕು? ಗಂಡಸ್ರಿಗೆ ಏನಮ್ಮ ಗೊತ್ತಾಗಬೇಕು? ಅವ್ರ ತಕ್ಕ ಅರ್ಥ ಆಗಂಗೆ ನಾವು ಹೇಳ್ಬೇಕು ಹೆಂಗಸರು. ಅಪ್ಪ ನೋಡ್ಕೊಳಕ್ಕಾಗಲ್ಲ ಅಂತ ಅಲ್ಲಿ ಬಿಟ್ಬಿಟ್ಟೋದ್ನು. ಇವಾಗ ನಾನು ಇದ್ದೀನಲ್ಲ, ನೋಡ್ಕೊಂತೀನಿ ಮಗುನ. ಇದೇನಪ್ಪ ಎಲ್ಕೋ ರೆಡಿ ಆಗಿದೆಯಾ? ಅಯ್ಯೋ ಇರಪ್ಪ ಹೋಗಿ ಅಂತೆ. ಇಲ್ಲ, ನಾನೇ ಹೇಳಿದ್ದು ಸ್ಟೇಷನ್ ಹತ್ರ ಹೋಗಿ ಹಂಗೆ ಓಡಾಡ್ಕೊಂಬರ್ರಿ ಅಂತ. ಒಬ್ಬನೇ ಹೋಗೋದೆ? ಹಾಂ, ಬೇಡ ಬೇಡ, ಇನ್ನೂ ಒಂದು 15-20 ದಿವಸ ಒಬ್ಬನೇ ಓಡಾಡೋದು ಬೇಡ. ನಾನು ಶಾಂತಿ ಇಬ್ರು ಹೋಗಿ ಓಡಾಡ್ಕೊಂಬರ್ತೀರಿ ಹೇಳತ್ತೆ. ಹೋಗ್ಬೇಕು, ಇಲ್ಲ ಅಂತಂದ್ರೆ ನಂಗೆ ತಿರ್ಗಾ ತೊಂದರೆ ಆಗ್ತೈತೆ. ಎಷ್ಟು ದಿನ ಆಯಿತು? ಹ್ಞೂ ಸರಪ್ಪ, ಏನೋ ನಿಮ್ಮ ಧೈರ್ಯ. ಹೋಗಿ ಬರ್ರಿ. ಓ ಸಿಂಚನಾ ಮೇಡಮ್ ಬನ್ನಿ. ಮೇಡಮ್ ಭದ್ರಪ್ಪ ಅವರೇ, ನಿಮ್ಮ ಮಗ ಧನು ಕಂಪ್ಲೇಂಟ್ ಕೊಟ್ಟಿದ್ದೆ ನನಗೆ, ನೀವು ಕಾಣೆಯಾಗಿದ್ದೀರಾ ಅಂತ. ನಾನು ಕಾಣೆಯಾಗಿದ್ದೀನಾ? ಅಂಥದ್ದೇನು ಇಲ್ವಲ್ಲ ಮೇಡಮ್. ನೀವು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾ ಇಲ್ವಂತೆ. ಓ ಅದೇ ಶಾಂತಿ ಮದುವೆ ಬ್ಯುಸಿನಾಗಿದ್ನಲ್ಲ ಮೇಡಮ್, ಅದಕ್ಕೆ ರಿಸೀವ್ ಮಾಡೋಕ್ಕಾಗಿಲ್ಲ. ಇವಾಗ ಓದ್ತಾ ಇದ್ದೀನಿ ಮನೆಗೆ. ಯಾರ ಮದುವೆ ಬ್ಯುಸಿನಾಗಿದ್ದಪ್ಪ? ಯಾರ್ದಪ್ಪ ಮದುವೆ? ಅದು ಅದು ನಂಗೆ ಗೊತ್ತಿರೋರಪ್ಪ. ಇವರು ನಂಗೆ ಗೊತ್ತಿರೋರೇ. ಅದಕ್ಕೆ ಇವ್ರ ಮನೆಗೆ ಯಾರು ಗಂಡು ದಿಕ್ಕಿಲ್ಲ ಅಂತಂದ್ರು. ಅದಕ್ಕೆ ಅಲ್ಲಿ ನಿಂತವಳಲ್ಲ ಹುಡುಗಿ ಶಾಂತಿ ಅಂತ, ಆ ಹುಡುಗಿನ ಮದುವೆ ಮಾಡ್ಸಿನಪ್ಪ. ಓ ಧನುವರೇ, ಚೆನ್ನಾಗಿದ್ದೀರಾ? ಹಾಂ ಸಿದ್ದೇಶ್ ಸರ್ ಚೆನ್ನಾಗಿದ್ದೀನಿ. ನೀವೇನು ಸರ್ ಇಲ್ಲಿ? ಯಾರು ಸರ್ ಇವರೆಲ್ಲ? ಅಲ್ಲಿ ಕೂತಿದ್ದಾರಲ್ಲ ಅವ್ರು ನಮ್ಮ ಮಾವ, ಇವ್ರು ನಮ್ಮ ಅತ್ತೆ, ಇವಳು ಶಾಂತಿ ನನ್ನ ಹೆಂಡತಿ. ಏನು ಸರ್ ಇವರು ಮಾವ, ಅವ್ರ ಅತ್ತೆ, ಹೆಂಡತಿ? ಏನು ಸರ್ ಏನು ಮಾತಾಡ್ತಾ ಇದ್ದೀರಾ ನೀವು? ನಮ್ಮಪ್ಪ ಇವರು, ನಮ್ಮಪ್ಪ ಭದ್ರಪ್ಪ. ಇವ್ರು ಹೆಂಗೆ ಆಗ್ತಾರೆ ಹೆಂಡತಿ ಮಗಳು? ಏನು ಮಾತಾಡ್ತಾ ಇದ್ದೀರಾ? ಅಯ್ಯೋ ಧನು, ಇರೋ ವಿಷಯನೇ ಹೇಳ್ತಾ ಇರೋದು ನಾನು. ಅವ್ರು ನಮ್ಮ ಮಾವ ಭದ್ರಪ್ಪ ಅವರು, ಇವರು ಕಾಂತಮ್ಮ ನಮ್ಮ ಅತ್ತೆ. ಏನಪ್ಪ ಇದೆಲ್ಲ? ಏನಿದೆಲ್ಲ? 3 ದಿವಸಕ್ಕೂ ಈಚೆ ಕಡೆ ಬಂದ್ಬಿಟ್ಟು ನಾನು ಬಡ್ಡಿ ವಸೂಲಿಗೆ ದೂರ ಓದ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀನು ಮಾಡಿರೋ ಕೆಲಸ ಏನು? 20 ದಿವಸ ಆಯಿತು ನೀನು ಮನೆ ಬಿಟ್ಟು ಬಂದು. 15 ದಿವಸದಿಂದ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಬರೀ 5 ದಿವಸನೇ ನೀನು ಫೋನ್ ರಿಸೀವ್ ಮಾಡಿರೋದು. ಅಮ್ಮನಲ್ಲಿ ಊಟ ನೀರು ಬಿಟ್ಟು ಗೋಳಾಡ್ತಾವಳೆ. ನೀನು ನೋಡಿದ್ರೆ ಇಲ್ಲಿ ಮಜಾ ಮಾಡ್ತಾ ಇದೆಯಾ? ಹಾಂ, ಯಾರು ಇವರೆಲ್ಲ? ಯಾರಪ್ಪ? ಮಾತಾಡಬೇಕು ಬೇಗ ಬೇಗ. ಇವರು ನಂಗೆ ಪರಿಚಯದವರು ಅಂತ ಅವಾಗೇನು ಹೇಳಿದ್ನಲ್ಲಪ್ಪ ತನ್ವಾ. ನಡಿ ಊರಿಗೆ ಹೋಗೋಣ ನಡಿ. ನಾನು ಇವಾಗ ಊರಿಗೆ ಬರಬೇಕು ಅಂತ ಅನ್ಕೊಂಡಿದ್ದೆ, ಅಷ್ಟೊತ್ತಿಗೆ ನೀನೇ ಬಂದ್ಬಿಟ್ಟೆ. ನಡಿಯಪ್ಪ ಹೋಗೋಣ, ನಡಿ ಊರಿಗೆ ಹೋಗೋಣ. ನೀನು ನಾಟಕ ಎಲ್ಲ ನನ್ನ ಹತ್ರ ಬೇಡಪ್ಪ. ಯಾರಂತ ಹೇಳಿ ಇವರೆಲ್ಲನೂ ಹೇಳ್ಬೇಕು. ಅವ್ರು ಹೇಳ್ತಾ ಇದ್ರಲ್ಲ ಸಿದ್ದೇಶ್ವರು, ನಿನ್ನ ಮಾವ ಅತ್ತೆ ಮಗಳು ಅಂತ ಮಾತಾಡಬೇಕು. ಇದನ್ನು ನಡಪ್ಪ ಮನ್ಕೋಗೋಣ. ನಿನಗೆಲ್ಲ ವಿಷಯ ಅಲ್ಲಿ ಹೇಳ್ತೀನಿ ನಡಿ. ನಡಿಯೋ. ಮನೆಗೆ ಹೇಳೋದು ಬೇಕಾಗಿಲ್ಲ ನಂಗೆ, ಇಲ್ಲೇ ಮಾತಾಡ್ಬೇಕು ನೀನು. ಹೇಳು, ಯಾರು ಇವರೆಲ್ಲ? ಹಾಂ, ಯಾರು ಇವರು? ನೀನು ಮಕ್ಕ ಇಟ್ಕೊಂಡ್ಬಿಟ್ರೆ ನಾನು ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಯಾರು ಇವರೆಲ್ಲ? ಅಲ್ಲ, ಫೋನ್ ರಿಂಗ್ ಆಗ್ತಾ ಇದ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲಲ್ಲ ನೀನು. ನಾವೇನಾಗಿದ್ದೀವಿ ಅನ್ಕೊಬೇಕು, ಸತ್ತಿದ್ದೀವಿ ಅನ್ಕೊಬೇಕಿಲ್ಲ ಬದುಕಿದ್ದೀವಿ ಅನ್ಕೊಬೇಕಾ? ಬಂದು ಕಂಪ್ಲೇಂಟ್ ಕೊಟ್ಟಿದ್ದು. ಅವರು ಫೋನ್ ಟವರ್ ಎಲ್ಲಿ ನೋಡಿಸ್ತೈತೆ ಅಂತ ಬಂದರೆ ನೀನು ಇಲ್ಲಿದ್ಯಾ? ಫೋನ್ ನಿನ್ನ ಹತ್ರ ಅದೇ ತಾನೇ? ರಿಸೀವ್ ಮಾಡಿ ಮಾತಾಡಬೇಕಾಗಿತ್ತಲ್ಲ. ನಾನು ಇದ್ದೀನಿ, ಬದುಕಿದ್ದೀನಿ, ಸತ್ತಿಲ್ಲ ಅಂತ. ನಾವೇನು ಅನ್ಕೊಬೇಕು ಈಗ? ಅಮ್ಮನಲ್ಲಿ ಊಟ ನೀರು ಬಿಟ್ಟು ಸಾಯ್ತಾವಳೆ, ನೀನು ಇಲ್ಲಿ ಮಜಾ ಮಾಡ್ತಾ ಇದೆಯಾ? ಏನಪ್ಪ ಮಜಾ ಗಿಜಾ ಅಂತ ಇದೆಯಾ? ಹಾಂ, ನಾನು ಕಟ್ಕೊಂಡಿರೋ ಏನ್ರಪ್ಪ, ನಿಮ್ಮ ಅಮ್ಮನ ಒಬ್ಬಳೇ ಅಲ್ಲ ಏನ್ರು? ನಾನು ಏನ್ರೆ ಮಜಾ ಮಾಡಕ್ಕ? ಅವ್ರ ಮನೆಗೆಲ್ಲ ಇವು ಸಂಸಾರಸ್ತಿರೋ ಮನೆಗಳು. ಏನು ಮಾತಂತ ಮಾತಾಡ್ತಾ ಇದೆಯಾ? ನೋಡ್ಕೊಂಡು ಮಾತಾಡೋ. ಏಯ್ ಸಾಕು, ಮುಚ್ಚಮ್ಮ ಬಾಯೇ, ಮುಚ್ಚು ಬಾಯೇ. ಜ್ಞಾನ ಬೇಡ ನಿಂಗೆ? ಎಂತೇಳೆ ಮಕ್ಳವ್ರೆ ಅಂತ ಬೇಕಾಗಿತ್ತ ನಮ್ಮಪ್ಪ ನಿಂಗೆ? ನೀನು ಮುಚ್ಚಪ್ಪ ಬಾಯೇ, ನೀನು ಮುಚ್ಚೋ. ನಿಮ್ಮ ಅಪ್ಪನೇ ನಾಲ್ಕು ನೆನ್ನೆ ಮನೆ ಪರಿಚಯ ಆತವನಲ್ಲ. ನನ್ನ ಮಗಳಿಗೆ ಇವಾಗ 21 ವರ್ಷ, 24 ವರ್ಷ ಆಯಿತು ನಿಮ್ಮ ಅಪ್ಪನ ಪರಿಚಯ ಆಗಿ ನಾನು ಮದುವೆ ಮಾಡ್ಕೊಂಡು. ನೀನು ವೇದಾಂತ ಪುರಾಣ ಇಲ್ಲಿ ಕೇಳೋಕ್ಕಲ್ಲ ಇದು ನಾವಿರೋದು. ನೀನು ಯಾವ ಥರ ನೋಡಿನೇ ಅನ್ಕೊಬೇಕು ನಮ್ಮ ಅಪ್ಪನ ನೀನು ಬುಟ್ಟಿಗೆ ಹಾಕೊಂಡಿದ್ಯಾ ಅಂತ. ಬೇಕಲ್ಲ ನಮ್ಮ ಅಪ್ಪಂತ ಇನ್ನೊಬ್ಳು. ನಮ್ಮ ಅಮ್ಮನಾದ್ರೆ ಮನೆಗೆ ಮೈ ತುಂಬ ಬಟ್ಟೆಗಳು ಹಾಕೊಂಡು ಮನೆಯಿಂದ ಈಚೆಗೆ ಬರ್ತೀರ ಅವಳೆಲ್ಲ. ಅದಕ್ಕೆ ನಿನ್ನಂತವಳು ನಮ್ಮ ಅಪ್ಪನ ಬೇಕೇ ಬೇಕು. ಅಣ್ಣ ಏನೇನೋ ಮಾತಾಡ್ಬೇಡಣ್ಣ, ಏನೇನೋ ಮಾತಾಡ್ಬೇಡ. ನಾವು ಅಪ್ಪನಿಗೆ ಎಷ್ಟೋ ಸತಿ ಹೇಳ್ತಾ ಇದ್ರಿ ಮನೆಗೆ ಹೋಗೋಣ, ನಮಗೂ ಪರಿಚಯ ಮಾಡಿಕೊಟ್ರಿ ನಾವು ಮಾತಾಡ್ತೀರಿ ಅಂತ. ಅಪ್ಪನ ಒಂದು ದಿವಸನೂ ನಮ್ಮ ಮಾತು ಕೇಳಿಲ್ಲಣ್ಣ. ಏನೇನೋ ಮಾತಾಡ್ಬೇಡ ಅಣ್ಣ, ನಂಗೆ ಭಯ ಆಗ್ತೈತೆ. ಯಾರು ನಿಂಗೆ ಗಂಡು? ಯಾರು ನಿಂಗೆ ಗಂಡು? ಅಣ್ಣ ಅಂತ ಕರಿಬೇಡ ನಿನ್ನ ಭಯಳಿಗೆ, ನಿನ್ನ ಹೊಲ್ಸು ಭಯಗೆ. ನಾಲ್ಗೆ ಬಿಗಿಟ್ಟು ಮಾತಾಡೋದನು ಏನು ಹೊಲ್ಸು ಗಿಲ್ಸು ಅಂತೀಯಾ? ನನ್ನನ್ನೇನೋ ನನ್ನ ಮಗಳನ್ನೇನೋ ಅಂದಿದ್ದೆ ಅಂದರೆ ನಾನು ಸುಮ್ಮನೆ ಇರೋಳಲ್ಲ. ಇದೇ ಲಾಸ್ಟು. ಇನ್ನೊಂದು ಸರಿ ಏನಾದರೂ ನಮ್ಮ ಅಪ್ಪನ ನಿಮ್ಮ ಮನೆಗೆ ಬಂದವನಂದ್ರೆ
ನಿಮ್ಗೆಲ್ಲರಿಗೂ ಗಾಚಾರ ಬಿಡಿಸ್ಬಿಡ್ತೀನಿ. ನಾಚಿಕೆಗಳಾಗ್ಬೇಕು ನಿಮಗೆ. ನಾವ್ಯಾಕಪ್ಪ, ನಾವ್ಯಾಕೆ ಬರ್ಕೊಡ್ದು? ನಿಮ್ಮ ಅಮ್ಮನಿಗೆ ಹೆಂಗೆ ತಾಳಿ ಕಟ್ಟೋನೋ ನಂಗೂ ಹಂಗೆ ತಾಳಿ ಕಟ್ಟೋನೆ. ನಿಮ್ಗೆಲ್ಲ ಎಷ್ಟು ಹಾಕೈತೋ ನನ್ನ ಮಗಳಿಗೂ ಅಷ್ಟೇ ಹಾಕದೆ. ನಾವ್ಯಾಕೆ ಬರ್ಕೊಡ್ತು? ಹಾಂ, ನೀನು ಯಾರು ಅದನ್ನ ಹೇಳಕ್ಕ? ಎಲ್ಲಮ್ಮ ತಾಳಿ ಕಟ್ಟವ ನಿಂಕ? ಎಲ್ಲಿ ತಾಳಿ ಕಟ್ಟವನೆ? 10 ಜನ ಮುಂದೆ ತಾಳಿ ಕಟ್ಟವನ ನಿಂಕ? ಹಾಂ, ಊರನ್ನೆಲ್ಲ ಕೂಗಿ ಊಟ ಹಾಕ್ಸೋಣ? ತಾಳಿ ಕಟ್ಟವನಂತೆ ತಾಳಿ. ಮಾನ ಮರ್ಯಾದೆ ಇಲ್ದಿದ್ರೆ ಇಂಥ ಜನಗಳು ಇರ್ತಾರೆ, ಸಂಸಾರ ಹೊಡೆಯೋ ಜನಗಳು. ಧನು, ಜಾಸ್ತಿ ಮಾತಾಡ್ತಾ ಇದೆಯಾ ನೀನು? ಅನವಶ್ಯಕವಾಗಿ ಮಾತಾಡ್ತಾ ಇದೆಯಾ? ಏನಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ನೀನು? ಏನು ಗೊತ್ತೇ ಇಲ್ಲಲ್ಲ ಪಾಪ ನಿಂಗೆ? ಏನು ಗೊತ್ತೇ ಇಲ್ಲ. ಇವರು ನಮ್ಮಪ್ಪ. ಈ ಅಮ್ಮನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ನಿನ್ನ ಹೆಂಡತಿ ಹುಟ್ಟಿರೋದು. ಅರ್ಥ ಆಯ್ತಾ ನಿನಗೆ? ಅಕ್ರಮ ಸಂಬಂಧ ಅಂತ ಯಾರು ಹೇಳಿದ್ದು ನಿನಗೆ? ಯಾರು ಹೇಳಿದ್ದು? ನಮಗೆ ಗೊತ್ತಿಲ್ಲ, ಕದ್ದು ಮುಚ್ಚಿ ಇವ್ರ ಮನೆಗೆ ಬರ್ತಾ ಇದ್ದಾನಲ್ಲ ನಮ್ಮಪ್ಪ. ಹಾಂ, ಅದು ನಿನ್ನೇನಂತಾರೆ? ಏನು ನಾವೆಲ್ಲ ನಿಂತ್ಕೊಂಡು ಈ ಅಮ್ಮನ ಮದುವೆ ಮಾಡಿಸಿದ್ದೀರಾ? ಎಲ್ಲ ಗೊತ್ತಿದ್ದು ಜಾಸ್ತಿ ಮಾತಾಡ್ತಾ ಇದ್ದೀನಂತೆ, ಜಾಸ್ತಿ. ಎದ್ದೇಳ ಮೇಲೆ ನಡಿ ಮನೆಗೆ, ನಡಿ. ಮನೆಯಿಂದ ಇನ್ನು ಹೆಂಗೀಚಕ್ಕೆ ಬರ್ತೀಯ ನಾನು ನೋಡ್ತೀನಿ, ನಡಿ. ನಾನೆಲ್ಲ ನೆಗದು ಬಿದ್ದು ಹೋಗ್ಬಿಟ್ಟವನೇ ಹಾಂ ಅಂತ ಅನ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಓಡಿ ಹೋದೆ ಬೆಳಗ್ಗೆ. ಏನಾಯ್ತೋ ಎತ್ತಾಯ್ತು ಅಂತ. ನೀನು ನೋಡಿದ್ರೆ ಇಲ್ಲಿದ್ಯಾ? ಬೇಕಾಯ್ತಲ್ಲ ನಿಂಕ? ಬೇಕಾ? ಇದ್ದೇನೋ ಆಗಿದ್ದೇನೋ ಆಗೋಯ್ತಪ್ಪ. ಹೆಂಗಂದ್ರೆ ಹಂಗೆ ಮಾತಾಡ್ಬೇಡಪ್ಪ. ನಿನ್ನ ಚಿಕ್ಕಮ್ಮನ ನಿನ್ನ ತಂಗಿನ ಒಳ್ಳೆಯವರಪ್ಪ ಅವರು. ಏನೋ ಬಡ್ಡಿ ವಸೂಲಿಗೆ ಬರ್ತಾ ಇದ್ನೆ, ಯಾಕೋ ಇಷ್ಟ ಆಗೋದು ಮದುವೆ ಮಾಡ್ಕೊಂಬಿಟ್ನಪ್ಪ. ನನ್ನ ತಪ್ಪಾಯ್ತದನೋ ಕ್ಷಮಿಸ್ಬಿಡು. ನಿನ್ನ ತಂಗಿ ನಿಮ್ಮ ಚಿಕ್ಕಮ್ಮನು ಒಳ್ಳೆಯವರು, ಅವ್ರನ್ನೇನು ಬೈಬೇಡ ನೀನು. ಯಾರು ತಂಗಿ, ಯಾರು ಚಿಕ್ಕಮ್ಮನ? ಅವ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನಿಂಕ ಅವ್ರಕ ಸಂಬಂಧ ಇರ್ಬೋದು, ಇನ್ಮೇಲೆ ಇರಲ್ಲ. ಇನ್ಮೇಲೆ ಅವ್ರಕ ನಿಂಕ ಯಾವ ಸಂಬಂಧನೂ ಇರಲ್ಲ. ಬಾಯಿ ಮುಚ್ಕೊಂಡು ಮನೆಗೆ ಬಿದ್ದಿರ್ಬೇಕು. ಬರ್ಕೊಡ್ ನೀನು ಇಲ್ಲಿಗೆ. ನಿಮ್ಮ ಅಪ್ಪನ ಕಳಿಸೋದೇ ಇಲ್ಲ ಅಂತಂದ್ರೆ ಏನು ಮಾಡ್ತೀಯ ನೀನು? ನಾನು ಕಳಿಸಲ್ಲ, ಇಲ್ಲೇ ಇರ್ತಾನೆ ನಿಮ್ಮ ಅಪ್ಪನ. ನಾನೇ ಕಳಿಸ್ಲಿ? ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂತಂದ್ರೆ ನೋಡು. ಎದ್ದೇಳ ಮೇಲೆ, ಎದ್ದೇಳು, ನಡಿ ಮನೆಗೆ ನಡಿ. ನಡಿ, ಅಮ್ಮನ ಕೂಗ್ತಾಳೆ, ನಡಿ. ಅದು ಹಂಗಲ್ಲ ಅದನ್ನು, ನಾನು ಹೇಳೋದು ಅರ್ಥ ಮಾಡ್ಕೊಳ. ನೀನು ಹೇಳೋದು ಬೇಡ, ನಾನು ಅರ್ಥ ಮಾಡ್ಕೊಳೋದು ಬೇಡ. ಎದ್ದೇಳ ಮೇಲೆ, ಎದ್ದೇಳಬೇಕು, ಇಲ್ಲಾಂದ್ರೆ ಹೇಳ್ಕೊಂಡು ಹೋಗ್ತೀನಿ ನಾನು. ಅಣ್ಣ, ಅಣ್ಣ, ಯಾಕಣ್ಣ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಇಷ್ಟೊಂದು ಕೋಪ ಮಾಡ್ಕೊಂಬೇಡಣ್ಣ. ಅಣ್ಣ, ಅಪ್ಪನ ಹೇಳ್ತಾ ಇದ್ನು, ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಐತೆ ಸಾಕು. ಒಬ್ರಿಗೊಬ್ರು ಇರ್ತಾರೆ, ಅಣ್ಣ ತಂಗಿ ಅಂದರೆ ಕಷ್ಟ ಸುಖ ನೋಡ್ಕೊತಾರೆ ಅಂತ. ನೀನು ಆ ಕಡೆ ಹಿಂಗೆಲ್ಲ ಆಡ್ತಾ ಇದೆಯಾ? ಧನುವಣ್ಣ, ಧನುವಣ್ಣ, ಸಿಂಚನಕ್ಕ, ನೀವಾದರೂ ಹೇಳಿ ಅಕ್ಕ, ನಾವೆಂಥವರು ಅಂತ. ಯಾರು ಏನು ಹೇಳ್ಬೇಕಾದ್ರೂ ಅವಶ್ಯಕತೆ ನನಗಿಲ್ಲ. ಹಂಗೆಲ್ಲ ಮಾತಾಡಬೇಡ ಧನುವಣ್ಣ, ಮಾತಾಡಬೇಡ. ನಾನು ನಿನ್ನ ತಂಗಿ ಅಲ್ಲ, ನಾನಿರೋದು ಒಬ್ಬನೇ. ನನ್ನ ತಂಗಿ ಅಂತ ಯಾರೂ ಇಲ್ಲ. ಧನು, ಸಿಂಚು, ಸುಮ್ಮನೆರು. ಸ್ಟೇಷನಾಗಿದ್ದಾಗ ಅಷ್ಟೇ ಪೊಲೀಸು, ಹೊರಗಡೆ ಬಂದಾಗ ನೀವು ನನ್ನ ಸಂಬಂಧಿಕರು. ನಿಂಗೂ ಅರ್ಥ ಆಗ್ತಾ ಇದೆ ತಾನೆ ಇಲ್ಲೇನು ನಡೀತಾ ಇದೆ ಅಂತ? ನೀನು ಹೇಳು, ಇದು ಸರಿನಾ ತಪ್ಪ ಅಂತ? ತಪ್ಪೇ ಧನುಣ್ಣ, ಆದರೆ ಏನು ಮಾಡೋದು? ಸಮಯ ಸಂದರ್ಭ ಏನು ಮಾಡೋಕ್ಕಾಗಲ್ಲಣ್ಣ. ಹಿಂಗಾಗೋಗ್ಬಿಡುತ್ತೆ. ಶಾಂತಿ ಮಕ್ಕನಾದರೂ ನೋಡಬೇಕಲ್ಲ. ಅವರಿಬ್ಬರು ಕತೆ ಬಿಡು. ಶಾಂತಿ ತುಂಬ ಒಳ್ಳೆ ಹುಡುಗಿನಣ್ಣ, ತುಂಬ ಒಳ್ಳೆಯವಳು ಶಾಂತಿ. ಇವ್ರು ಒಳ್ಳೆತನ ಕಟ್ಕೊಂಡು ನನಗೇನಾಗಬೇಕು? ನನಗೇನಾಗಬೇಕು? ನಮ್ಮ ಅಮ್ಮನ ಚೆನ್ನಾಗಿರೋದು ನನಗೆ ಬೇಕಾಗಿರೋದು. ಸರಿ ಅಣ್ಣ, ನಾನು ಬರ್ತೀನಿ, ನಡೀರಿ. ನಾನೇ ಹೇಳ್ತೀನಿ ದೊಡ್ಡಮ್ಮನ ನಡೆದಿದ್ದ ವಿಷಯ ಎಲ್ಲನೂ. ಅಪ್ಪನ ನನ್ನನ್ನು ಇಬ್ಬರನ್ನೂ ಕರ್ಕೊಂಡು ನಡೀರಿ, ನಾನೇ ಹೇಳ್ತೀನಿ. ನೀನು ಹೇಳೋದು ಬೇಡ, ನಾವು ಕೇಳೋದು ಬೇಡ, ಅವಶ್ಯಕತೆ ಇಲ್ಲ ನನಗೆ. ಈ ಎಪಿಸೋಡ್ ಇನ್ನೂ ಮುಂದುವರಿಯುತ್ತೆ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.